ಕರ್ನಾಟಕ ಹ್ಯಾಗೆ ಕಾಪಾಡಿಕೊಳ್ಳೋದು, ಹ್ಯಾಗೆ ಉಳಿಸ್ಕೊಳ್ಳೋ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ನಮ್ಮ ಬೆಂಗಳೂರು ನಾಡಪ್ರಭು, ಧರ್ಮಪ್ರಭು, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಿನಲ್ಲಿ ಕನ್ನಡಿಗರು ಶೇಕಡ ಎಷ್ಟು ಪರ್ಸೆಂಟ್ ಇದ್ದೀರಿ ಅಂತ ಹೊರಗಡೆಯಿಂದ ಇಲ್ಲಿ ಉದ್ಯಮ ಮಾಡಲಿಕ್ಕೆ ಉದ್ಯೋಗಕ್ಕೋಸ್ಕರ ಬಂದಂಥ ಜನ ನಮ್ಮನ್ನು ಅಂಕಿಅಂಶ ಮುಖಾಂತರ ಹೇಳಲಿಕ್ಕೆ ಹೊರಟಿದ್ದಾರೆ. ಅಂದರೆ ಕನ್ನಡಿಗರು ನಾವೇನಾಗಿದ್ದೀವಿ, ನಾಳೆ ಎಲ್ಲ ನವೆಂಬರ್ 1 ಬಂದರೆ ಎಲ್ಲ ಹಾದಿಲಿ ಬೀದಿಲಿ ಕನ್ನಡ ಬಾವುಟ ಹಾರುತ್ತೆ. ನವೆಂಬರ್ 1 ಮುಗಿದು ಇಲ್ಲ ನವೆಂಬರ್ ಕೊನೆಯ ದಿನ ಮುಗಿದ್ರೆ ಮತ್ತೆ ಮಲ್ಕೊಂಡ್ರೆ ಕನ್ನಡಿಗರು ಮತ್ತೆ ಹೇಳೋದು ಯಾವಾಗ ಅಂದರೆ ಮುಂದಿನ ನವೆಂಬರ್ಗೆ. ಹಂಗ ಆಗಬಾರ್ದು. ಈ ನೆಲದ ಯುವಕರು ಅನ್ನುವ ಕಾಳಜಿ ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ಈ ನೆಲದ ಕನ್ನಡದ ಮಕ್ಕಳು ನಿಮ್ಮ ಅಸ್ತಿತ್ವ ಉಳಿಸ್ಕೋಬೇಕು ಅನ್ನೋದಾದರೆ, ನಿಮಗೆ ಇಲ್ಲಿ ನೀವು ನಿಮ್ಮ ಬದುಕನ್ನು ಕಟ್ಕೋಬೇಕು ಅನ್ನೋದಾದರೆ, ನಿಮ್ಮ ಸಾರ್ವಭೌಮತೆ ನಿಮಗೆ ಉಳಿಬೇಕು ಅನ್ನೋದಾದರೆ, ಕನ್ನಡ ಚಳುವಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬರುವ ಮುಖಾಂತರ ಕರ್ನಾಟಕ ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಈ ನೆಲದ ಯುವಕರು ನಿಲ್ಲಬೇಕಾಗತ್ತೆ. ಹಾಗೆ ಇವತ್ತು ನೋಡಿ, BHL ಒಂದು ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂದರೆ ಇಲ್ಲ, ನಾವು ಅನುಮತಿ ಕೊಡ್ಲಿಕ್ಕೆ ಬರುವುದಿಲ್ಲ, ನಿಮ್ಮ ಕನ್ನಡ ಸಂಘ ಅಧಿಕೃತವಾದ ಕನ್ನಡ ಸಂಘ ಅಲ್ಲ, ರಾಜ್ಯೋತ್ಸವಕ್ಕೆ ಅನುಮತಿ ಕೊಡಲ್ಲ ಅಂತ ಹೇಳೋ ಮಟ್ಟಕ್ಕೆ ಇಲ್ಲೊಂದು ಉದ್ಯಮ ನಿಲ್ಲುತ್ತೆ ಅನ್ನೋದಾದರೆ, ಅದಕ್ಕಾಗಿ ಕನ್ನಡ ರಾಜ್ಯೋತ್ಸವ ಮಾಡಲಿಕ್ಕೆ ನಮಗೆ ಅನುಮತಿ ಕೊಡಿ ಅಂತ ಹೇಳಿ ನ್ಯಾಯಾಲಯದ ಮೆಟ್ಲು ಹತ್ತುವ ಪರಿಸ್ಥಿತಿ ಕನ್ನಡಿಗರ ಪಾಲಿಗೆ ಆಗುತ್ತೆ ಅನ್ನೋದಾದರೆ, ಮತ್ತೆ ಕರ್ನಾಟಕ ಕನ್ನಡದ ಭಾಷೆ ಇಲ್ಲಿ ಸಾರ್ವಭೌಮತೆ, ಇದು ಕನ್ನಡಿಗರ ಅನ್ನದ ಪ್ರಶ್ನೆ, ಬದುಕಿನ ಪ್ರಶ್ನೆ, ಕನ್ನಡದ ನಾಡಿನ ಇತಿಹಾಸದ ಪ್ರಶ್ನೆ, ಕನ್ನಡಿಗರು ತ್ಯಾಗ ಬಲಿದಾನದ ಪ್ರಶ್ನೆ, ನಮ್ಮ ಅಸ್ತಿತ್ವದ ಪ್ರಶ್ನೆ ಅಲ್ವಾ ಕರ್ನಾಟಕ ರಾಜ್ಯೋತ್ಸವ. ಹಾಗಾಗಿ ಇಂಥದ್ದೆಲ್ಲವನ್ನ ಸರಿಪಡಿಸಬೇಕು ಅನ್ನೋದಾದರೆ ಈ ನೆಲದ ಯುವಕರಿಗೆ ನಾನು ನೇರವಾಗಿ ಕರೆ ಮಾಡ್ತಾ ಇದ್ದೀನಿ. ಯಾವುದೋ BJP ರಾಷ್ಟ್ರೀಯತೆ, ಧರ್ಮ, ಕಾಂಗ್ರೆಸ್ ಯಾವುದೋ ರಾಷ್ಟ್ರೀಯತೆ, ಜಾತಿ ಇದರಲ್ಲಿ ಮುಳುಗು ಹೋಗಿರುವಂಥ ಆ ಪಕ್ಷಿಗಳು, ಅದ್ರ ಜೊತೆಯಲ್ಲಿ ಒಳಗಡೆ ಹೋಗಿ ಸೇರ್ಕೊಂಡಿರುವಂಥ JDS ಪಕ್ಷಿಗಳ ಅಲ್ಲಿ ನಿಮಗೇನು ಕೆಲಸ ಇದೆ, ಏನು ಮಾಡ್ತೀರಿ ಅಲ್ಲಿ ಅಂಥವ್ರನ್ನ ಕಟ್ಕೊಂಡು? ಹಾಗಾಗಿ ಕನ್ನಡ ನಾಡು ಉಳಿಬೇಕು, ಕನ್ನಡ ಭಾಷೆ ಉಳಿಬೇಕು, ಕನ್ನಡಿಗರ ಬದುಕು ಉಳಿಬೇಕು, ಕನ್ನಡದ ನೆಲ ಜಲಗಳು ಉಳಿಬೇಕು ಅನ್ನೋದಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸೇರುವ ಮುಖಾಂತರ ಚಳುವಳಿಗೆ ತಾವೆಲ್ಲ ಬನ್ನಿ ಎನ್ನುವ ಕರೆ ನಾನು ಈ ರಾಜ್ಯೋತ್ಸವದ ದಿನ ಹೇಳಲಿಕ್ಕೆ ಇಷ್ಟಪಡ್ತೇನೆ.